ಕಿರುತೆರೆಯ ನಟ ಕಾಮಿಡಿ ಶೋಗಳಲ್ಲಿ ರಾಜ್ಯಾದ್ಯಂತ ಮಿಂಚುತ್ತಾ ಇದ್ದಂಥ ಹಾಸನ ಜಿಲ್ಲೆ ಮೂಲದ ಮಡೇನೂರು ಮನು ವಿರುದ್ಧ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಮನು ಜೊತೆಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಂಥ ಅವರ ಸಹಪಾಠಿಯಿಂದನೇ ಇಂಥ ಒಂದು ಗಂಭೀರ ಸ್ವರೂಪದ ಆರೋಪ ಕೇಳಿಬಂದಿದೆ. ಈಗ ಮನು ಅವರನ್ನು ಹಾಸನ ಜಿಲ್ಲೆಯ ಮಡೇನೂರಿನ ಅವರ ಗ್ರಾಮದಲ್ಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಿದೆ. ನಾವೀಗ ಮನು ಅವರ ಮನೆ ಬಳಿ ಇದ್ದೇವೆ. ಇದು ಹಾಸನ ಮತ್ತು ಬೆಂಗಳೂರು ನಡುವೆ ಇರತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 75ರ ಸಮೀಪವೇ ಇರತಕ್ಕಂಥ ಮಡೇನೂರು ಗ್ರಾಮದಲ್ಲಿ ಅವರ ತೋಟದ ಬಳಿ ಮನು ಅವರು ಈ ಒಂದು ಮನೆಯನ್ನು ಕಟ್ಕೊಂಡಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ಅವ್ರ ಗ್ರಾಮಸ್ಥರ ಹೇಳೋ ಪ್ರಕಾರ ಸಾಕಷ್ಟು ಕಷ್ಟಪಟ್ಟು ಅವರು ಈ ಒಂದು ಮನೆಯನ್ನು ಕೂಡ ಕಟ್ಕೊಂಡಿದ್ದಾರೆ. ಮಡೇನೂರು ಮನು ಮನೆ ಅಂತಲೇ ಆ ಮನೆಗೂ ಕೂಡ ಹೆಸರಿಟ್ಟಿದ್ದಾರೆ. ಯಾಕೆಂತಂದರೆ ಮಡೇನೂರು ಮನು ಇಡೀ ರಾಜ್ಯಾದ್ಯಂತ ಹಲವಾರು ಕಾಮಿಡಿ ಶೋಗಳನ್ನು ಮಾಡ್ತಾ ಖಾಸಗಿ ವಾಹಿನಿಗಳಲ್ಲಿ ಕಾಮಿಡಿ ಶೋಗಳಲ್ಲಿ ಮಿಂಚ್ತಾ ಅದು ಒಂದು ಹಂತ ಹಂತವಾಗಿ ಬೆಳೆದಂಥ ಮನು ಇತ್ತೀಚೆಗಷ್ಟೇ ಏನು ಬೆಳ್ಳಿತೆರೆಗೂ ಕೂಡ ಬರ್ತಾ ಇದ್ರು. ನಾಳೆ ಅವರ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಕುಲದಲ್ಲಿ ಕೀಳ್ಯಾವುದೋ ಈ ಒಂದು ಚಿತ್ರ ಕೂಡ ರಿಲೀಸ್ ಆಗಲಿಕ್ಕಿತ್ತು. ಇಂಥ ಹೊತ್ತಿನಲ್ಲಿ ಅವರ ಜೊತೆಗೆ ಹಲವಾರು ಕಾರ್ಯಕ್ರಮಗಳು ಭಾಗಿಯಾಗಿದ್ದಂಥ ಕಿರುತೆರೆ ನಟಿಯಿಂದಲೇ ಅತ್ಯಾಚಾರ ಆರೋಪದ ಒಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಸೊ ಪೊಲೀಸರು ಇವತ್ತು ಮುಂಜಾನೆ ಬಂದು ಮಡೇನೂರಿನಲ್ಲಿ ಮನು ಅವರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತದೆ. ಇದೇನು ನೋಡ್ತಾ ಇದ್ದೀವಿ ಇದೆಲ್ಲವೂ ಕೂಡ ಅವರಿಗೆ ಸೇರಿದಂಥ ತೋಟದ ಮನೆ, ತೋಟ ಮತ್ತು ಇಲ್ಲಿ ತೆಂಗಿನ ತೋಟ, ಈ ತೆಂಗಿನ ತೋಟ ಇದೆ, ಅಡಿಕೆ ತೋಟ ಇದೆ. ಒಂದಷ್ಟು ಸಣ್ಣ ಪ್ರಮಾಣದಲ್ಲಿ ಕೃಷಿಯನ್ನು ಕೂಡ ಮಾಡಿಕೊಂಡು ಅಲ್ಲೇ ಮನೆಯನ್ನು ಕೂಡ ತೋಟದ ಬಳಿನೇ ಮನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮನು ಯಾವಾಗ ಕಾಮಿಡಿ ಶೋಗಳಲ್ಲಿ ಮಿಂಚಲಿಕ್ಕೆ ಶುರುವಾದರೂ ಆವಾಗೇ ಒಂದಷ್ಟು ಹಣವನ್ನು ಗಳಿಸಿ ಈ ಒಂದು ಪುಟ್ಟದಾಗಿರ್ತಕ್ಕಂಥ ಮನೆಯನ್ನು ಕೂಡ ಕಟ್ಕೊಂಡಿದ್ದಾರೆ. ಗ್ರಾಮಸ್ಥರ ಹೇಳೋ ಪ್ರಕಾರ ತುಂಬ ಒಳ್ಳೆಯ ಹುಡುಗ, ಇತ್ತೀಚೆಗೆ ಅಂದರೆ ಕೆಲವು ವರ್ಷಗಳ ಹಿಂದಷ್ಟೇ ಆತ ಲವ್ ಮ್ಯಾರೇಜ್ ಕೂಡ ಆಗಿದ್ದ, ಒಂದು ಮಗು ಕೂಡ ಇದೆ. ಆದರೆ ಇಂಥ ಆರೋಪಗಳು ಹೇಗೆ ಬರ್ತಾ ಇದ್ದಾವೆ ಅಂತಕ್ಕಂಥದ್ದು ಕೂಡ ಗ್ರಾಮಸ್ಥರು ಕೂಡ ಸಹಜವಾಗಿ ಅಚ್ಚರಿ ಮೂಡಿಸಿದೆ. ಸದ್ಯಕ್ಕೆ ಈ ಒಂದು ಏನು ಪ್ರಕರಣ ದಾಖಲಾದ ನಂತರ ಮನೆಯವರು ಕೂಡ ಬಹುಶಃ ಕಾನೂನು ಹೋರಾಟ ಮಾಡಲಿಕ್ಕೆ, ವಕೀಲರನ್ನ ಸಂಪರ್ಕ ಮಾಡಲಿಕ್ಕೆ ಏನೋ ಗೊತ್ತಿಲ್ಲ. ಮನೆಯಲ್ಲಿ ಸದ್ಯಕ್ಕಂತೂ ಯಾರೂ ಇಲ್ಲ. ಮನು ಅವ್ರನ್ನ ಏನು ಪೊಲೀಸರು ವಶಕ್ಕೆ ತೆಗೆದುಕೊಂಡ್ರು ಅಂತ ಹೇಳಲಾಗ್ತಾ ಇದೆ. ನಂತರದಲ್ಲಿ ಮನೆಯವರು ಕೂಡ ಅವ್ರ ಹಿಂದೆನೇ ಹೋಗಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಇದು ಮನು ಅವರ ಮನೆಯಲ್ಲಿ ಈಗ ಸದ್ಯಕ್ಕಂತೂ ಯಾರೂ ಇಲ್ಲ. ಮನು ಅವರ ಮೇಲೆ ದಾಖಲಾಗಿರ್ತಕ್ಕಂಥ ಈ ಒಂದು ಅತ್ಯಾಚಾರ ಪ್ರಕರಣ ಇದೆ. ಆತನ ಜೊತೆಗೆ ಹಲವಾರು ಕಾರ್ಯಕ್ರಮಗಳು ಭಾಗಿಯಾಗಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ತನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತೇಳಿ ಕಿರುತೆರೆ ನಟಿಯಿಂದಲೇ ಇಂಥ ಒಂದು ದೂರು ದಾಖಲಾಗಿದೆ. ಆತ ಹಲವಾರು ಬಾರಿ ತನ್ನ ಮೇಲೆ ಅತ್ಯಾಚಾರ ಮಾಡಿದೆ ಅಂತಕ್ಕಂಥ ಆರೋಪವನ್ನು ಆ ಒಂದು ಕಿರುತೆರೆ ನಟಿ ಮಾಡಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಈಗ ಪೊಲೀಸರ ತನಿಖೆ ಆಗುತ್ತೆ. ಹಾಗಾಗಿನೇ ಮನು ಅವ್ರನ್ನ ವಿಚಾರಣೆ ಮಾಡೋ ಸಲುವಾಗಿ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಸೊ ಈಗ ನಾವು ಇರ್ತಕ್ಕಂಥ ಮನು ಅವರ ಮನೆ ಏನು ಹಾಸನ ತಾಲೂಕಿನ ಮಡೇನೂರು ಗ್ರಾಮ ಇದು. ಸೊ ಈ ಮಡೇನೂರು ಗ್ರಾಮದ ಅವರ ಜಮೀನಿನ ಬಳಿಯೇ ಮನೆಯನ್ನು ಕಟ್ಕೊಂಡಿದ್ದಾರೆ. ಮನು ಫಾರ್ಮ್ ಹೌಸ್ ಅಂತಲೇ ಇದಕ್ಕೆ ಹೆಸರನ್ನು ಕೂಡ ಮನು ಅವರು ಇಟ್ಕೊಂಡಿದ್ದಾರೆ. ಸೊ ಇಲ್ಲೇ ಮನು ಇದ್ದರು. ಇಲ್ಲಿಂದನೇ ಏನು ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸರು ಬಂದು ಅಂದರೆ ಇಲ್ಲಿ ಪರಿಶೀಲನೆ ಮಾಡಿದಾಗ ಮನು ಅವರು ಇಲ್ಲೇ ಇದ್ದರು. ಇಲ್ಲಿಂದನೇ ಅವ್ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಿದೆ. ಈಗ ಮನು ಅವರನ್ನು ಕೂಡ ವಿಚಾರಣೆ ನಡೆಸಲಾಗುತ್ತೆ. ಅವರ ಮೇಲೆ ಬಂದಿರತಕ್ಕಂಥ ಆರೋಪಗಳ ಸತ್ಯಾಸತ್ಯತೆ ಏನು, ಅಂದರೆ ಇವತ್ತು ಏನು ದೂರು ಕೊಟ್ಟಿದ್ದಾರೆ, ಅವರು ಮಾಡಿರ್ತಕ್ಕಂಥ ಆರೋಪಗಳಲ್ಲಿ ಎಷ್ಟು ಸತ್ಯ ಇದೆ, ಯಾವಾಗೆಲ್ಲ ಘಟನೆಗಳಾಗಿತ್ತು ಅಂತಕ್ಕಂಥ ಎಲ್ಲವೂ ಕೂಡ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಸದ್ಯಕ್ಕಂತೂ ಈಗ ಪೊಲೀಸರು ಮನು ಅವ್ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ವಿಚಾರಣೆ ಬಳಿಕವಷ್ಟೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸತ್ಯಾಸತ್ಯತೆಗಳು ಹೊರಬರಬೇಕಾಗಿದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.